ಸುಪ್ರೀಂ ಕೋರ್ಟ್ನ ವಕೀಲರಾದಂತಹ ಪ್ರಶಾಂತ್ ಭೂಷಣ್ ಅವರು ಒಂದು ಟ್ವೀಟ್ ಮಾಡಿದರು. ಇವಿಎಂನಲ್ಲಿರುವಂತಹ ಪ್ರೋಗ್ರಾಮಿಂಗ್ ಚಿಪ್ಸ್ನಲ್ಲಿರುವಂತಹ ಸೋರ್ಸ್ ಕೋಡನ್ನು ಬಹಿರಂಗಪಡಿಸಬೇಕು. ವಿವಿಪ್ಯಾಟ್ಗಳ ಸ್ಲಿಪ್ಗಳನ್ನು 100% ಕೌಂಟ್ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ವಾದ. ಇದು ಯಾವಾಗ ಇಟ್ಟಿದ್ರು ಅಂದರೆ 2019 ಚುನಾವಣೆ ನಡೀತಿರೋ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಛೀಮಾರಿಯಾಗಿ ಕಳಿಸಿತ್ತು. ಪ್ರತಿಪಕ್ಷಗಳಿಗೆ ಯಾವುದಾದ್ರೂ ಒಂದು ನೆಪ ಬೇಕು. ಹಳೇ ಕಾಲದ ಮತಚೀಟಿಗಳನ್ನು ಹಾಕ್ತಾ ಇದ್ವಲ್ಲ, ಬೂತ್ಗಳನ್ನು ಎಗರಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಆ ರೀತಿಯ ಎಲೆಕ್ಷನ್ನೇ ಇವರಿಗೆ ಈಗ ಬೇಕಾಗಿರೋದು. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಮೊನ್ನೆ ಸುಪ್ರೀಂ ಕೋರ್ಟ್ ಕೆಲವೊಂದು ವಿಚಾರದಲ್ಲಿ ಕೆಲವರಿಗೆ ತರಾಟೆಗೆ ತೆಗೆದುಕೊಳ್ತು. ಅದು ಬೇರೆ ಇನ್ಯಾರೂ ಅಲ್ಲ, ಪ್ರಶಾಂತ್ ಭೂಷಣ್ರಂತಹ ಖ್ಯಾತ ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು. EVM ವಿರುದ್ಧ ಈ ನ್ಯಾಯವಾದಿಗಳು ಏನು ಕೋರ್ಟ್ಗೆ ಹೋಗಿದ್ದಾರೆ, EVM ಬಳಕೆಯನ್ನು ತಪ್ಪಿಸಬೇಕು, EVMನಲ್ಲಿ ಅಕ್ರಮಗಳಾಗ್ತಾ ಇದ್ದಾವೆ, ಚುನಾವಣೆಗಳನ್ನು ನಾವು ಪಾರದರ್ಶಕವಾಗಿ ನಡೆಸಬೇಕು ಅಂದರೆ EVMಗಳನ್ನು ತೆಗೆದುಹಾಕಬೇಕು ಅಂತ ಹೇಳಿ ಇವರೇನು ಕೋರ್ಟ್ಗೆ ಹೋಗಿದ್ದಾರೆ. ಅದರ ವಿಚಾರಣೆ ಸಂದರ್ಭದಲ್ಲಿ ಪ್ರಶಾಂತ್ ಭೂಷಣ್ ಅವರು ಒಂದು ವಾದ ಮಂಡಿಸ್ತಾರೆ. ನಾವು ಹಳೇ ಕಾಲದ ಬ್ಯಾಲೆಟ್ ಬಾಕ್ಸ್ಗಳನ್ನೇ ಯೂಸ್ ಮಾಡಬೇಕು, ಇನ್ನು ಮುಂದೆ ಅದೇ ಪದ್ಧತಿಯನ್ನು ಮತ್ತೆ ತರಬೇಕು ಅಂತ ವಾದವನ್ನು ಮಂಡಿಸ್ತಾರೆ ಪ್ರಶಾಂತ್ ಭೂಷಣ್. ಆಗ ನ್ಯಾಯಪೀಠ ಹೇಳುತ್ತೆ, ರೀ ಸ್ವಾಮಿ, ನಾವು ಕೂಡ 50 ವರ್ಷ 60 ವರ್ಷ ವಯಸ್ಸಾಗಿದೆ, ನಮಗೂ ಗೊತ್ತಿದೆ, ಇಷ್ಟು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ, ಹಿಂದೆ ಚುನಾವಣೆಗಳು ಹೇಗೆ ನಡೀತಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ, ಮತ್ತೆ ಅಂಥದ್ದೇ ಪದ್ಧತಿ ಬೇಕು ಅಂತಿರಲ್ರಿ, ಇದು ಬಿಟ್ಟು ಬೇರೆ ಏನಾದ್ರು ಮಾತಾಡ್ರಿ ಅಂತ ಕಟುವಾಗಿ ನ್ಯಾಯಾಲಯ ಹೇಳ್ತು. ಆಗ ಪ್ರಶಾಂತ್ ಭೂಷಣ್ ಸುಮ್ಮನಾಗಬೇಕಾಯ್ತು. ಈ ಪ್ರಶಾಂತ್ ಭೂಷಣ್ ಅಂತವರು ಈ ರೀತಿ ಸುಮ್ಮನಾಗುವಂಥ ವ್ಯಕ್ತಿಗಳಲ್ಲ. ಈ ನ್ಯಾಯಾಲಯ ಮೊನ್ನೆ ಏನು ತರಾಟೆಗೆ ತೆಗೆದುಕೊಂತು, ಅದಕ್ಕೆ 2 ದಿನ ಮುಂಚೆ ಪ್ರಶಾಂತ್ ಭೂಷಣ್ ಅವರು ಒಂದು ಟ್ವೀಟ್ ಮೂಲಕ ಹೇಳಿದರು. ಆ ಟ್ವೀಟ್ನಲ್ಲಿ ಏನಿದೆ ನೋಡೋಣ. ಅದರಲ್ಲಿ ಅವರು ಎಂದಿನಂತೆ ಚುನಾವಣಾ ಆಯೋಗದ ಮೇಲೆ ಆರೋಪಗಳನ್ನು ಮಾಡಿದರು. ಒಂದು 3 ಆರೋಪಗಳನ್ನು ಮಾಡಿದರು. ಏನದು 3 ಆರೋಪ? ಮುಖ್ಯ ಚುನಾವಣಾ ಆಯುಕ್ತರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ EVMನಲ್ಲಿರುವಂತಹ ಪ್ರೋಗ್ರಾಮಿಂಗ್ ಚಿಪ್ಸ್ಗಳ ಸೋರ್ಸ್ ಕೋಡ್ಗಳನ್ನು ಬಹಿರಂಗಪಡಿಸೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ, ನಂಬರ್ 1. ನಂಬರ್ 2, ವಿವಿಪ್ಯಾಟ್ಗಳಲ್ಲಿನ ಸ್ಲಿಪ್ಗಳನ್ನು 100% ಕೌಂಟ್ ಮಾಡೋದಕ್ಕೆ ಚುನಾವಣಾ ಆಯೋಗ ಸಿದ್ಧ ಇಲ್ಲ. ನಂಬರ್ 3, ನಾವು ಈ ಬಗ್ಗೆ ಏನೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಪ್ರತಿಪಕ್ಷಗಳ ಜೊತೆ ಮಾತಾಡೋಕ್ಕೂ ಚುನಾವಣಾ ಮುಖ್ಯ ಆಯುಕ್ತರು ಸಿದ್ಧರಿಲ್ಲ. ಇದು ಇತ್ತೀಚಿನ ಟ್ವೀಟ್. ಮೊದಲನೇ ಪಾಯಿಂಟನ್ನು ನಾನು ತಗೋತೇನೆ. ಏನದು? EVMನಲ್ಲಿರುವಂತಹ ಪ್ರೋಗ್ರಾಮಿಂಗ್ ಚಿಪ್ಸ್ನಲ್ಲಿರುವಂತಹ ಸೋರ್ಸ್ ಕೋಡನ್ನು ಬಹಿರಂಗಪಡಿಸಬೇಕು ಅನ್ನೋದು ಇವರ ವಾದ. ಕೋರ್ಟ್ ಈಗಾಗಲೇ ಇದು ಸಾಧ್ಯ ಇಲ್ಲ ಅಂತ ತಿರಸ್ಕರಿಸ್ಬಿಟ್ಟಿದೆ. ಈ ಹಿಂದೆ ಹಲವಾರು ಜನ ಈ ಬಗ್ಗೆ ಕೋರ್ಟ್ ಮೊರೆ ಹೋಗಿದ್ರು. ಸೋರ್ಸ್ ಕೋಡನ್ನು ಯಾವುದೇ ಕಾರಣಕ್ಕೂ ಬಹಿರಂಗಪಡಿಸೋದಕ್ಕಾಗೋದಿಲ್ಲ. ಹಾಗೆ ಬಹಿರಂಗಪಡಿಸಿದರೆ ಅದು ಜಗತ್ತಿನ ಎಲ್ಲ ಹ್ಯಾಕರ್ಸ್ಗಳ ಗಮನಕ್ಕೂ ಬರುತ್ತೆ. ಹಾಗಾಗಿ ಇದು ಅಪಾಯಕಾರಿ, ಇದನ್ನು ಬಹಿರಂಗಪಡಿಸೋದು ಸಾಧುವಲ್ಲ ಅನ್ನುವಂಥ ಮಾತನ್ನು ಕೋರ್ಟ್ಗಳು ಕೂಡ ಹೇಳಿ ಮುಗಿದೋಗಿದೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಹೇಳಿತ್ತು 2023ರಲ್ಲೇ. ಆದರೂ ಮತ್ತೆ 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 ಅದೇ ವಿಚಾರವನ್ನು ಪ್ರಶಾಂತ್ ಭೂಷಣ್ ಅವರು ಎತ್ತಾ ಇದ್ದಾರೆ. ಚುನಾವಣಾ ಆಯೋಗ ವಿಚಾರಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಾವು ಪ್ರೋಗ್ರಾಮಿಂಗ್ ಚಿಪ್ಗಳನ್ನು ಯಾವ ರೀತಿ ತಯಾರಿಕೆಗೆ ನಾವು ಕೊಡ್ತಾ ಇದ್ದೇವೆ, ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ನ ಯಾವ ರೀತಿ ನಾವು ಮಾಡ್ತೇವೆ, ಸೊ ವಿದೇಶಿ ಚಿಪ್ ಕಂಪನಿಗಳಿಗೆ ಯಾವ ಕೋಡನ್ನು ಕೊಡಲಾಗುತ್ತೆ, ಸೊ ಯಾವುದೇ ಕಾರಣಕ್ಕೂ ಕೋಡನ್ನು ಬದಲಾಯಿಸೋದಾಗಲಿ ಅಥವಾ ಚಿಪ್ಪನ್ನು ಬದಲಾಯಿಸೋದಾಗಲಿ ಇದರಿಂದ ಸಾಧ್ಯ ಇಲ್ಲ. ಈ ರೀತಿಯ ಹಲವಾರು ಟೆಕ್ನಿಕಲ್ ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಕೋರ್ಟ್ನಲ್ಲಿ ಈಗಾಗಲೇ ಚರ್ಚೆ ಆಗೋಗ್ಬಿಟ್ಟಿದೆ. ಚರ್ಚೆ ಆಗಿ ಇಂಥ ವಿಚಾರಗಳ ಬಗ್ಗೆ ನೀವು ಮಾತಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆದರೂ ಮತ್ತೆ ಪ್ರಶಾಂತ್ ಭೂಷಣ್ ಅವರು ನಮಗೆ ಸೋರ್ಸ್ ಕೋಡನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಮಾತನ್ನು ಪದೇ 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 ಹೇಳ್ತಾ ಇದ್ದಾರೆ. ಇನ್ನು 2ನೇ ವಿಚಾರ, ವಿವಿಪ್ಯಾಟ್ಗಳ ವಿಚಾರ. ವಿವಿಪ್ಯಾಟ್ಗಳ ಸ್ಲಿಪ್ಗಳನ್ನು 100% ಕೌಂಟ್ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ವಾದ. ಯಾವಾಗ EVMಗಳ ಬಳಕೆಯನ್ನು ನಿಲ್ಲಿಸಬೇಕು ಅನ್ನೋದಕ್ಕೆ ನ್ಯಾಯಾಂಗದಿಂದಾಗಲಿ ಜನತೆಯಿಂದಾಗಲಿ ಯಾವಾಗ ಬೆಂಬಲ ವ್ಯಕ್ತ ಆಗಿಲ್ವೋ ಇವರೀಗ ವಿವಿಪ್ಯಾಟ್ ಮೇಲೆ ಕಣ್ಣು ಹಾಕಿದ್ದಾರೆ. ಏನಿದು ವಿವಿಪ್ಯಾಟ್? ನಿಮಗೆಲ್ಲ ಗೊತ್ತಿರುತ್ತೆ, ನೀವೆಲ್ಲ ವೋಟ್ ಮಾಡೋಕ್ಕೆ ಹೋದಾಗ ನೋಡಿರ್ತೀರಿ. ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್
ನೀವು ವೋಟ್ ಮಾಡೋಕ್ಕೆ ಹೋದಾಗ ನೀವು ಅಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನಲ್ಲಿ ಕ್ಲಿಕ್ ಮಾಡ್ತೀರಿ. ಅದಾದ ಒಂದು 7 ಸೆಕೆಂಡ್ ನೀವು ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ನಂತರ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಬಾಕ್ಸ್ ಇರ್ತದೆ, ವೈಟ್ ಬಾಕ್ಸ್. ಅದರಲ್ಲಿ ಒಂದು ಸ್ಲಿಪ್ ಬರುತ್ತೆ, ಕಾಣುತ್ತೆ ನಿಮಗೆ ವೋಟ್ ಮಾಡಿದ ನಂತರ. ಅದರಲ್ಲಿ ನೀವು ಯಾರಿಗೆ ವೋಟ್ ಮಾಡಿದ್ರಿ ಅಂತ ಅದು ತೋರಿಸುತ್ತೆ. ಆದ ನಂತರ ಆ ಸ್ಲಿಪ್ಪು ಅಲ್ಲೇ ಒಳಗಡೆ ಬಿದ್ದು ಹೋಗುತ್ತೆ. ಅಂದರೆ ನೀವು ಯಾರಿಗೂ ವೋಟ್ ಮಾಡಿದ್ರಿ ಅನ್ನೋದು ಆ ಕ್ಷಣಕ್ಕೆ ನಿಮಗೆ ಕನ್ಫರ್ಮ್ ಆಗುತ್ತೆ. ಅದು ವಿ ವಿ ಪ್ಯಾಟ್. ಆ ಸ್ಲಿಪ್ಪು ನಿಮಗೆ ಕೊಡೋದಿಲ್ಲ, ಅದು ಅಲ್ಲೇ ಕೆಳಗಡೆ ಬಿದ್ದು ಹೋಗುತ್ತೆ, ಅದು ಅಲ್ಲೇ ಸಂಗ್ರಹ ಆಗುತ್ತೆ. ಸೊ ಇದು ವಿ ವಿ ಪ್ಯಾಟ್. ಸೊ ಇವರು ಈ ವಿ ವಿ ಪ್ಯಾಟ್ಗಳನ್ನು 100% ಕೌಂಟ್ ಮಾಡಬೇಕು ಅಂತ ಹೇಳ್ತಿರೋದು ಯಾಕೆ ಅಂದರೆ, ಇ ವಿ ಎಮ್ ಮಷಿನ್ಗಳು ಹ್ಯಾಕ್ ಆಗ್ಬೋದು, ಅಥವಾ ಅದು ಚುನಾವಣಾ ಆಯೋಗದವರು ಅದನ್ನು ಅಕ್ರಮವಾಗಿ ಅದನ್ನು ದುರ್ಬಳಕೆ ಮಾಡ್ಕೋಬೋದು. ಹಾಗಾಗಿ ವಿ ವಿ ಪ್ಯಾಟ್ಗಳಲ್ಲಿ ಬರುವಂತಹ ಸ್ಲಿಪ್ಗಳೇನಿದೆ, ಪ್ರತಿಯೊಂದು ವೋಟ್ ಆದ ನಂತರವೂ ಒಂದೊಂದು ಸ್ಲಿಪ್ಪು ಅದರೊಳಗಡೆ ಬೀಳುತ್ತೆ. ಸೊ ಇ ವಿ ಎಮ್ ಮಷಿನ್ ತೋರಿಸುವಂಥ ಮತಗಳು ಮತ್ತು ಸ್ಲಿಪ್ನಲ್ಲಿ ಬರುವಂಥ ಮತಗಳು ಅಷ್ಟನ್ನು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ನಮಗೆ ಸರಿಯಾದ ಮಾಹಿತಿ ಸಿಗುತ್ತೆ. ಹಾಗಾಗಿ ವಿ ವಿ ಪ್ಯಾಟ್ಗಳನ್ನು ನೀವು ಆ ಸ್ಲಿಪ್ಪನ್ನು ಕಂಪೇರ್ ಮಾಡುವಂಥ ಪ್ರಕ್ರಿಯೆಯನ್ನು ಮತ ಎಣಿಕೆ ಸಂದರ್ಭದಲ್ಲಿ ತರಬೇಕು ಅನ್ನುವಂಥದ್ದು ಇವರ ವಾದ. ಅಟ್ಲೀಸ್ಟ್ 50% ಸ್ಲಿಪ್ಪನ್ನಾದರೂ ಪ್ರತಿ ಬೂತ್ನಲ್ಲಿ ನೀವು ಕೌಂಟ್ ಮಾಡಬೇಕು, ಕಂಪೇರ್ ಮಾಡಬೇಕು ಅನ್ನುವಂಥ ವಾದವನ್ನು ಸಹ ವಿಚಾರಣೆ ಸಂದರ್ಭದಲ್ಲಿ ಇವರಿಟ್ಟರು. ಇದು ಯಾವಾಗ ಇಟ್ಟಿದ್ರು ಅಂದರೆ 2019 ಚುನಾವಣೆ ನಡೀತಿರೋ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಿದ್ರು ಎಲ್ಲ ಪ್ರತಿಪಕ್ಷಗಳು, ಕಳೆದ 2019. ಆಗ ಸುಪ್ರೀಂ ಕೋರ್ಟ್ ಛೀಮಾರಿಯಾಗಿ ಕಳಿಸಿತ್ತು, ಮೊದಲು ಚುನಾವಣೆ ನಡೀಲಿ, ಈಗ ಬಂದಿದ್ದೀರಲ್ಲ ಇದಕ್ಕೆ, ಫಸ್ಟು ಚುನಾವಣೆ ಆಗಲಿ, ಜನ ಯಾರನ್ನ ಆರಿಸ್ತಾರೋ ಆಮೇಲೆ ನೋಡೋಣ, ಆಮೇಲೆ ನೀವು ಆ ಹೊಸ ಸರ್ಕಾರಕ್ಕೆ ಈ ಮಾತನ್ನು ಕೇಳಿ ಅಂತೇಳಿ ಛೀಮಾರಿಯಾಗಿ ಕಳಿಸಿತ್ತು. ಅದಾದ ನಂತರವೂ ಇವರು ಕೋರ್ಟಲ್ಲಿ ತಮ್ಮ ದಾವೆಯನ್ನು ಮುಂದುವರಿಸಿದ್ದಾರೆ. ಕೋರ್ಟಲ್ಲಿ ಈಗ ಆ ವಿಚಾರಣೆ ನಡೀತಾ ಇದೆ. ಆದರೂ ಕೂಡ ವಿಚಾರಣೆ ನಡೀತಿದ್ರು ಕೂಡ ಇವರು ಪದೇ ಪದೇ ವಿ ವಿ ಪ್ಯಾಟ್ಗಳ ವಿಚಾರವನ್ನು ಈಗ ಎತ್ತಾ ಇದ್ದಾರೆ. ಇವರು ಕೇಳ್ತಿರೋದೇನು, ನಾನು ನಿಮಗೆ ಇದನ್ನು ಬ್ರೀಫಾಗಿ ಹೇಳ್ತೀನಿ. ವಿ ವಿ ಪ್ಯಾಟ್ಗಳಲ್ಲಿ ಏನು ಸ್ಲಿಪ್ಗಳು ಬರುತ್ತೆ, ಆ ಸ್ಲಿಪ್ಗಳನ್ನು ಇ ವಿ ಎಮ್ ವೋಟಿಂಗ್ ಪ್ಯಾಟ್ರನ್ ಜೊತೆ ಕಂಪೇರ್ ಮಾಡಬೇಕು. ಅಂದರೆ ನೀವು ಒಬ್ಬ ವೋಟ್ ಮಾಡಿದ ತಕ್ಷಣ ಅಲ್ಲೊಂದು ನಂಬರ್ ಕ್ರಿಯೇಟ್ ಆಗುತ್ತೆ. ಸೊ ಈ ಸ್ಲಿಪ್ನಲ್ಲೂ ಅದೇ ನಂಬರ್ ಇರುತ್ತೆ, ಯಾರು ವೋಟ್ ಮಾಡ್ತಾನೆ ಅವನ ಆ ವೋಟಿಂಗ್ ಪ್ಯಾಟರ್ನಲ್ಲೂ ಅದೇ ನಂಬರ್ ಇರುತ್ತೆ. ಆ ನಂಬರು ಈ ನಂಬರು ಮ್ಯಾಚ್ ಆಗಬೇಕು. ಮ್ಯಾಚ್ ಆದಾಗ ಇ ವಿ ಎಮ್ಮು ವಿ ವಿ ಪ್ಯಾಟು ಎಲ್ಲ ಸರಿ ಇದೆ, ಅಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಅರ್ಥ. ಇದನ್ನು ನೀವು ಎಲ್ಲ ವಿ ವಿ ಪ್ಯಾಟ್ಗಳಲ್ಲೂ ಮಾಡಬೇಕು ಅನ್ನುವಂಥದ್ದು ಈ ಪ್ರತಿಪಕ್ಷಗಳ ವಾದ ಮತ್ತು ಪ್ರಶಾಂತ್ ಭೂಷಣ್ ಅವರ ಟ್ವೀಟಿನ ಸಾರಾಂಶ. ಇದಕ್ಕೆ ಚುನಾವಣಾ ಆಯೋಗ ಈ ಹಿಂದೆ ಏನು ಇವರು 2019 ಹೋಗಿದ್ರಲ್ಲ, ಅದನ್ನು ಮನಗಂಡು ಚುನಾವಣಾ ಆಯೋಗವೇ ಒಂದು ನಿರ್ಧಾರಕ್ಕೆ ಬಂತು ಹಿಂದೆ. ಏನದು, ಎಲ್ಲ ಮತಗಟ್ಟೆಗಳಲ್ಲೂ ಈ ವಿ ವಿ ಪ್ಯಾಟ್ನ ಕೌಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಒಂದು ರ್ಯಾಂಡಮ್ ಆಗಿ ಮಾಡೋಣ. ರ್ಯಾಂಡಮ್ ಆಗಿ ಅಂತಂದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 5 ವಿ ವಿ ಪ್ಯಾಟ್ಗಳನ್ನು ಇಟ್ಟುಬಿಟ್ಟು ಕೌಂಟ್ ಮಾಡೋಣ. ವಿ ವಿ ಪ್ಯಾಟ್ಗಳು ಎಲ್ಲ ಮತಗಟ್ಟೆಯಲ್ಲೂ ಇರುತ್ತೆ, ಆದರೆ 5 ವಿ ವಿ ಪ್ಯಾಟ್ಗಳನ್ನು ರ್ಯಾಂಡಮ್ ಆಗಿ ಕೌಂಟ್ ಮಾಡೋದು. ಎಲ್ಲೋ ಒಂದು ಕಡೆ ಯಾವುದೋ ತಪ್ಪಾಗಿದ್ದರೆ ಅದು ಸಿಕ್ಕಾಕಬಹುದಲ್ವಾ. ಸೊ ಆ ರೀತಿ ರ್ಯಾಂಡಮ್ ಆಗಿ ನಾವು ಇದನ್ನು ಕೌಂಟ್ ಮಾಡೋಣ, ಕಂಪೇರ್ ಮಾಡೋಣ ಅಂತ ನಿರ್ಧಾರ ಮಾಡಿ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಈಗ ನಂತರದ ಚುನಾವಣೆಗಳಲ್ಲಿ ಎಲ್ಲವೂ ಇ ವಿ ಎಮ್ ಕೌಂಟಿಂಗ್ ಆದ ನಂತರ ವಿ ವಿ ಪ್ಯಾಟ್ ಕಂಪ್ಯಾರಿಸನ್ ಶುರುವಾಗುತ್ತೆ ಮತಗಟ್ಟೆಗಳಲ್ಲಿ. ಆಗ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಇವರು ತೆಗೆದ ಸ್ಲಿಪ್ಪಿಗೂ ಅದೇ ನಂಬರ್ನಲ್ಲಿ ಇ ವಿ ಎಮ್ನಲ್ಲಿ ವೋಟ್ ಮಾಡಿದಂಥ ಆ ನಂಬರಿಗೂ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಆಗ ಚುನಾವಣಾ ಫಲಿತಾಂಶವನ್ನು ತಡೆ ಹಿಡಿಯಲಾಗುತ್ತೆ. ಸೊ ಈ ಹಿಂದಿನ ಚುನಾವಣೆಗಳಲ್ಲೆಲ್ಲ ನೋಡ್ಕೊಂಡು ಬಂದಾಗ ಇದು 99.9% ಆ್ಯಕ್ಯುರೇಸಿ ಇದೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಇ ವಿ ಎಮ್ಗಳು. ಹಾಗಿದ್ದಾಗ ಈಗಲೂ ಕೂಡ ಮತ್ತೆ ವಿ ವಿ ಪ್ಯಾಟ್ನಲ್ಲಿ 100% ಕೌಂಟ್ ಮಾಡಬೇಕು, 100% ಕೌಂಟ್ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಇವರು ಎತ್ತಾನೆ ಇದ್ದಾರೆ. ಸರಿ, ಹಾಗಾದರೆ ತಪ್ಪೇನಪ್ಪ, 100% ಕೌಂಟ್ ಮಾಡಿಬಿಡೋಣ. ಅದಕ್ಕೆ ಚುನಾವಣಾ ಆಯೋಗದ ವಾದ ಒಂದು ರೀತಿ ಇದೆ. ನಾವು ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನಲ್ಲಿ ವೋಟ್ ಮಾಡ್ತಾ ಇದ್ದೇವೆ, ಅದು 2 ಗಂಟೆ ಅಥವಾ 3 ಗಂಟೆ ಒಳಗಡೆ ಇದು ಫಲಿತಾಂಶ ನಿರ್ಧಾರ ಆಗಿಬಿಡುತ್ತೆ. ಆದರೆ ವಿ ವಿ ಪ್ಯಾಟ್ ಕೌಂಟಿಂಗ್ ಶುರು ಮಾಡಿಕೊಂಡ್ರೆ ನಮ್ಮ ಹಳೇದಿತ್ತಲ್ಲ ಮತಚೀಟಿ, ಅದನ್ನು ಹಾಕ್ತಿದ್ವಲ್ಲ, ಅದನ್ನು ಕೌಂಟ್ ಮಾಡ್ತಿದ್ವಲ್ಲ, ಅದಕ್ಕಿಂತಲೂ ಹೆಚ್ಚಿಗೆ ಸಮಯ ಈ ವಿ ವಿ ಪ್ಯಾಟ್ ಕೌಂಟಿಂಗಿಗೆ ಬೇಕಾಗ್ತದೆ.
ಸೊ ಹಾಗಾಗಿ ಫಲಿತಾಂಶ ಬರೋದು 6-7 ದಿನ ಆಗುತ್ತೆ. ಇದು ಚುನಾವಣಾ ಆಯೋಗದ ವಾದ. ಸೊ ಇದನ್ನು ಕೋರ್ಟ್ನಲ್ಲಿ ನಡೀತಾ ಇದೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತೋ ಗೊತ್ತಿಲ್ಲ. ಒಂದು ವೇಳೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತು ಅಂತ ಅಂದ್ಕೊಳ್ಳಿ, ಹೈಪಾಥೆಟಿಕಲಿ, ಇಲ್ಲ ನೀವು 100% VVPAT ಸ್ಲಿಪ್ಗಳನ್ನು ನೀವು EVM ಜೊತೆ ಕಂಪೇರ್ ಮಾಡಿ ಕೌಂಟ್ ಮಾಡಲೇಬೇಕು ಅಂತ ಒಂದು ವೇಳೆ ಬಂತು ಅಂತ ಇಟ್ಕೊಳ್ಳಿ. ಅದಾದ ಮೇಲೂ ಪ್ರತಿಪಕ್ಷದವರು ಸೋಲ್ತಾನೇ ಬಂದರೆ ಅವಾಗ ಇನ್ನೊಂದು ವರಾತ ತೆಗಿತಾರೆ. ಏನು, EVM ಸರಿ ಇಲ್ಲ ಅಂತ ಆಯಿತು, ನೆಕ್ಸ್ಟು VVPAT ಸರಿ ಇಲ್ಲ ಅಂತ ಅವಾಗ ಶುರು ಮಾಡ್ತಾರೆ ಮತ್ತೆ. ಸೊ ಪ್ರತಿಪಕ್ಷಗಳಿಗೆ ಯಾವುದಾದ್ರೂ ಒಂದು ನೆಪ ಬೇಕು. ಏನಾದರೂ ಮಾಡಿ ಹಳೇ ಕಾಲದ ಮತಚೀಟಿಗಳನ್ನು ಹಾಕ್ತಾ ಇದ್ವಲ್ಲ, ಬೂತ್ಗಳನ್ನು ಎಗರಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಯಾರೋ ಒಂದಷ್ಟು ಜನ ರೌಡಿಗಳು ಮತಗಟ್ಟೆಗೆ ಬಂದು ಮತದಾರರೆಲ್ಲ ದೂರ ಸರಿಸಿ ತಾವೇ ಟಸ್ಸೆ ಹೊಡೆದು ಬೂತ್ಗಳಿಗೆ ಹಾಕ್ತಾ ಇದ್ರಲ್ಲ, ಆ ರೀತಿಯ ಎಲೆಕ್ಷನ್ನೇ ಇವರಿಗೆ ಈಗ ಬೇಕಾಗಿರೋದು. ಆ ರೀತಿಯ ಎಲೆಕ್ಷನ್ ಬೇಕು ಅನ್ನುವಂತಹ ವಾದವನ್ನು ಮಂಡಿಸೋದು, ಆ ಮೂಲಕ ಮತ್ತೆ ಅದೇ ಹಳೆ ಪ್ರಕ್ರಿಯೆಗೆ ಹೋಗೋದು, ಇದು ಇವರ ಉದ್ದೇಶ. ಜನ ಇವರ ಯಾವ ಆರೋಪವನ್ನು ಅಷ್ಟಾಗಿ ಗಂಭೀರವಾಗಿ ತಗೊಂಡಿಲ್ಲ. ಆದರೂ ಕೂಡ ಈ ಪ್ರತಿಪಕ್ಷಗಳಿರ್ಬೋದು ಅಥವಾ ಪ್ರಶಾಂತ್ ಭೂಷಣ್ರಂತಹ ಅಡ್ವೊಕೇಟ್ಗಳಿರ್ಬೋದು ಅಥವಾ ಒಂದಷ್ಟು ಜನ ಸೋಕಾಲ್ಡ್ ಪ್ರಗತಿಪರರಿರ್ಬೋದು, ಇವರಿಗೆ ನೆಪ ಒಂದೇ ಬೇಕಾಗಿರೋದು. ಸೋಲಿಗೆ ನಿಜವಾದ ಕಾರಣಗಳನ್ನು ಹುಡುಕಿಕೊಂಡು ತಾವು ಗೆಲ್ಲೋದು ಹೇಗೆ ಅಂತ ಯೋಚನೆ ಮಾಡ್ತಿಲ್ಲ. ಏನಾದರೂ ಮಾಡಿ ಸೋಲಿಗೆ ಇನ್ನೊಂದು ನೆಪ ಹುಡುಕಬೇಕು, ಅದನ್ನು ಮತ್ತೆ ಹಳೆ ಪದ್ಧತಿಗೆ ಹೋಗಬೇಕು, ಆವಾಗ ನಾವು ಏನಾದರೂ ಗೆಲ್ಲಬಹುದೇನೋ ಅನ್ನುವಂಥ ಒಂದು ದೂರಾಲೋಚನೆ, ದುರಾಸೆ ಇಟ್ಕೊಂಡು ಇವರು ಈ ರೀತಿಯ ಕಿತಾಪತಿಗಳನ್ನು ಮಾಡ್ತಾ ಇದ್ದಾರೆ. EVM ಆಯಿತು, ಈಗ VVPAT ಬಗ್ಗೆ ಕಿತಾಪತಿಯನ್ನು ಇವರು ಶುರು ಮಾಡಿದ್ದಾರೆ. ಹಾಗಾಗಿ ಇವರ ಕಿತಾಪತಿಗಳು ಸದ್ಯಕ್ಕೆ ನಿಲ್ಲೋದಿಲ್ಲ. 2024ರ ಚುನಾವಣೆ ಆಗಲಿ, ಅದ ನಂತರ 2029ರ ಚುನಾವಣೆ ಬಂದರೂ ಕೂಡ ಈ ರೀತಿಯ ಒಂದಾದ ಮೇಲೆ ಒಂದು ಕಿತಾಪತಿಗಳನ್ನು ಪ್ರತಿಪಕ್ಷಗಳಿರ್ಬೋದು ಅಥವಾ ಸೋಕಾಲ್ಡ್ ಪ್ರಶಾಂತ್ ಭೂಷಣ್ರಂತಹ ವ್ಯಕ್ತಿಗಳಿರ್ಬೋದು ಇದನ್ನು ಮಾಡ್ತಾನೆ ಬರ್ತಿರ್ತಾರೆ. ಆದರೆ ಜನ ಮಾತ್ರ ಇವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಲ್ಲೇ ತಮಗಿರುವ ಪ್ರಜಾಪ್ರಭುತ್ವ ಹಕ್ಕನ್ನು ಪ್ರತಿ ಬಾರಿಯೂ ಮಾಡ್ತಾನೆ ಬಂದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋದು ಜನಗಳಿಗೆ. ಪ್ರತಿಪಕ್ಷಗಳು ಈಗಾಗಲೇ ಹೇಳೋ ಹಾಗೆ ನಾವು ಪ್ರಜಾಪ್ರಭುತ್ವ ಸತ್ತೋಗಿದೆ, ಇದರಲ್ಲಿ ಮೋದಿ ಬಂದ ನಂತರ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಹಾಳಾಗೋಗಿದೆ, ಇದೆಲ್ಲ ಅವರ ಮಾತುಗಳಷ್ಟೇ. ಆದರೆ ನಿಜವಾಗಿ ಪ್ರಜಾಪ್ರಭುತ್ವ ಇಲ್ಲಿ ಚಾಲ್ತಿಯಲ್ಲಿದೆ, ಜೀವಂತವಾಗಿದೆ ಅನ್ನೋದನ್ನು ಇವರ ಎಲ್ಲ ಆರೋಪಗಳ ನಡುವೆಯೂ ಇಲ್ಲಿನ ಜನ ಅದನ್ನು ಸಾಬೀತುಪಡಿಸಿದ್ದಾರೆ.